ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ನಾಡಿನ ಸಮಸ್ತ ಜನರಿಗೆ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಆರ್ಎಸ್ ಕಮ್ಯುನಿಕೇಷನ್ ಮಾಲೀಕರಾಗಿರುವ ರವೀಂದ್ರ ಸ್ವಾಮಿ ಹಾಗೂ ಸಿಬ್ಬಂದಿ ವರ್ಗದವರಿಂದ ಬಕ್ರೀದ್ ಹಬ್ಬದ ಶುಭ ಹಾರೈಕೆಗಳು. ಇದೀಗ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ತ್ಯಾಗ ಬಲಿದಾನ ಪ್ರತೀಕ ಹಬ್ಬವಾಗಿರುವ ಬಕ್ರೀದ್ ಹಬ್ಬ ಆಚರಣೆ. ಕೇರಳ ಕೊಡಗು ಸಂತ್ರಸ್ತರಿಗಾಗಿ ವಿಶೇಷ ಪ್ರಾರ್ಥನೆ. ನಗರದ ದಿನವಾಡ ರಸ್ತೆಯ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಆವರಣದಲ್ಲಿ ರಕ್ಷಾ ಬಂಧನ ಹಬ್ಬದ ಆಚರಣೆ. ಕೇರಳ ಮತ್ತು ಕೊಡಗು ಸಂತ್ರಸ್ತರಿಗೆ ಸಂಗ್ರಹಿಸಿರುವ ಆಹಾರ ಧಾನ್ಯ ಮತ್ತು ದಿನಸಿ ವಸ್ತುಗಳನ್ನು ತಲುಪಿಸಲು ಕೇರಳ ಕೊಡಗು ತೆರಳುತ್ತಿರುವ ಭಗತ್ ಸಿಂಗ್ ಬ್ರಿಗೇಡ್ ತಂಡ. ನೌಬಾದ್ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚನೆ. 24x7 ನೀರಿನ ಪೂರೈಕೆಗಾಗಿ ನಿವಾಸಿಗಳ ಪರದಾಟ. ಜಿಲ್ಲಾ ಟೋಕರಿ ಕೋಳಿ ಸಮಾಜ ಸಂಘ ಹಾಗೂ ಟೋಕರಿ ಕೋಳಿ ಸಮಾಜ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಿರುವ ಎಂಡಿ ಅಯಾಜ್ ಖಾನ್ ಅವರಿಂದ ಬಕ್ರೀದ್ ಹಬ್ಬದ ಶುಭ ಹಾರೈಕೆ. ವಾರ್ತೆಯ ವಿವರಗಳು. ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಬಕ್ರೀದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಜಿಲ್ಲೆಯಾದ್ಯಂತ ಆಚರಿಸಲಾಯಿತು. ಈ ಹಬ್ಬದ ಅಂಗವಾಗಿ ಎಲ್ಲಾ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕವಾಗಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದರು. ಬಳಿಕ ಎಲ್ಲ ಮುಸ್ಲಿಂ ಬಾಂಧವರು ಪರಸ್ಪರ ಆಲಿಂಗಿಸಿ ಹಬ್ಬದ ಶುಭವನ್ನ ಕೋರಿದರು. ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ನಗರದಲ್ಲಿ ಅದ್ಧೂರಿಯಾಗಿ ಹಾಗೂ ಶಾಂತಿಯುತವಾಗಿ ಆಚರಿಸಲಾಯಿತು. ನಗರದ ಈದ್ಗಾ ಮೈದಾನದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ನೆರೆದು ಸುಖ ಶಾಂತಿ ನೆಮ್ಮದಿಗಾಗಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಬಳಿಕ ಪರಸ್ಪರ ಆಲಿಂಗಿಸಿ ಹಬ್ಬದ ಶುಭವನ್ನು ಕೋರಿದರು. ಈ ಕುರಿತಾಗಿ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ, ಈದ್ ಉಲ್ ಆದಾ ಬಕ್ರೀದ್ ಹಬ್ಬದ ಶುಭವನ್ನು ಕೋರಿ ಪ್ರತಿಯೊಬ್ಬರೂ ಸಂತಸ ಶಾಂತಿಯನ್ನು ಹರಡಿಸಲು ಕಾರಣರಾಗಬೇಕು ಎಂದು ಹಾರೈಸಿದರು. मैं सभी बिदर डिस्ट्रिक्ट के मेरे दोस्त और मेरे भाई और सभी लोगों को ईद उल ज़ुहा और इसको दूसरा नाम भी बकरीद के नाम से बहुत ही फेमस है ईद, तो इसके लिए मैं सभी लोगों को बहुत बहुत मुबारकबाद देना चाहता हूँ और सभी ईद की खुशियाँ सभी को दे और बिदर डिस्ट्रिक्ट के सभी लोगों को जो भी दिल में उनकी तमन्ना है वो पूरी हो और हम सब मिलके सभी समाज के लोग इसमें खुशियाँ बांटें. इतना बोलते हुए मैं सभी लोगों को बहुत बहुत शुक्रिया अदा करता हूँ. ಈದ್ಗಾ ಸಮಿತಿಯ ಸದಸ್ಯರಾದ ಮೊಬ್ಶೀರ್ ಸಿಂಧೆ ಅವರು ಮಾತನಾಡಿ, ತ್ಯಾಗ ಬಲಿದಾನದ ಪ್ರತೀಕವಾದ ಹಬ್ಬದ ವಿಶೇಷತೆಯ ವಿವರಣೆಯನ್ನು ನೀಡಿದರು. ತ್ಯಾಗವೆಂಬುವುದು ಜನರು ದೇಶದ ಒಳಿತಿಗಾಗಿ ನೀಡುವ ಶ್ರೇಷ್ಠ ತ್ಯಾಗವಾಗಿರುತ್ತದೆ ಎಂದು ನುಡಿಯುತ್ತಾ ಈ ಹಬ್ಬದಿಂದ ಬಹಳಷ್ಟು ಕಲಿಕೆಗೆ ಉದಾಹರಣೆಯಾಗಿದೆ. ಅದರಂತೆ ಕೇರಳ ಹಾಗೂ ಕೊಡಗು ಸಂತ್ರಸ್ತರ ನೆರವಿಗಾಗಿ ಎಲ್ಲರೂ ಮುಂದಾಗಬೇಕು ಎಂದು ಹೇಳಿದರು. आज मैं बिदर के वासियों को मुबारकबाद देता हूँ. आज बकरीद का ईद है जिसके अंदर एक खुशी का माहौल है और यहाँ पर ये ईद इसलिए मनाई जाती है, प्रॉफिट इब्राहीम अलैहिस्सलाम जो अल्लाह के प्रॉफिट थे, उन्होंने अपने बेटे की कुर्बानी, अल्लाह ने हुक्म किया कि तुम्हारे बेटे को अल्लाह की राह में कुर्बान करो. तो जब उन्होंने अल्लाह के हुक्म को मानते हुए अपने बेटे को कुर्बान करने गया तो अल्लाह ने उनके बेटे के बजाय एक बकरे की कुर्बानी को कबूल कर लिया और उनके बेटे को वहाँ से हटा दिया. इससे ये महसूस होता है, ये मालूम होता है कि ये कुर्बानी सेक्रीफाइस करने को कहते हैं. हम हमारी ज़िंदगी में हर मामलात में हर चीज़ के लिए सेक्रीफाइस करना, उसके लिए तैयार होना. हम ये देखते हैं कि हम हमारे बिदर में हम हमारे घर के अंदर क्या सेक्रीफाइस करना है, देश के लिए क्या सेक्रीफाइस करना है, ये चीज़ हम इस बकरीद से सीखते हैं. सेक्रीफाइस उस चीज़ को कहते हैं जिसके अंदर ये बताया जाता है कि हम किस तरह से लोगों की भलाई के लिए अपने आप को सेक्रीफाइस करें, किस तरह हम इस सोसाइटी को अच्छी बनाने के लिए सेक्रीफाइस करें. तो ये ईद हमें ये मैसेज देती है कि हमारे अंदर एक सेक्रीफाइस पैदा हो. जो ओबेसिटी का मामला है, जो खुदा ने अच्छे काम करने के लिए हमें पैदा किया गया है, उन अच्छे कामों को करने के लिए हम आगे बढ़ें, लोगों की भलाई करने के लिए आगे बढ़ें और उसके लिए सेक्रीफाइस करने के लिए आगे बढ़ने के लिए ये ईद है. ಇರ್ಫಾನ್ ಅಹಮದ್ ಅವರು ಮಾತನಾಡಿ ಎಲ್ಲರಿಗೂ ಹಬ್ಬದ ಶುಭವನ್ನು ಕೋರಿದರು. ಹಬ್ಬ ಬರೀ ಸಂತೋಷದ ಪ್ರತೀಕವಾಗಬಾರದು, ಕೇರಳ ಕೊಡಗು ಸಂತ್ರಸ್ತರ ನೆರವಿನ ಪ್ರತೀಕವಾಗಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು, ಮುಸ್ಲಿಂ ಬಾಂಧವರು, ಮಕ್ಕಳು ಉಪಸ್ಥಿತರಿದ್ದರು.
जाने का रास्ता हटो, यहाँ से हटो, जाने का रास्ते से हटो, जाने आके मेंबर पे ले लें। अपने अपने बच्चों को साथ रखें भाई, और अपना सामान भी अपने साथ रखते हुए चले आगे। इधर देखो बेटा, छोड़ो देखो, बरकातहू। तमाम बिदर के वासियों को मैं बकरीद की ईद मुबारकबाद देता हूँ। मैं स्टूडेंट इस्लामिक ऑर्गेनाइजेशन ऑफ इंडिया बिदर यूनिट का यूनिट प्रेसिडेंट हूँ। मैं आप सभी लोगों से गुजारिश करता हूँ कि हम अपने ईद में केरला वालों को भी याद करें और उनके दुख दर्द में हम अपना कंट्रीब्यूशन करें। मैं सभी से इतना ही आपको पैगाम देना चाहता हूँ। ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಆವರಣದಲ್ಲಿ ರಕ್ಷಾಬಂಧನ ನಿಮಿತ್ತವಾಗಿ ಬಿಕೆ ಸಹೋದರರಿಗೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಭಾರಿ ಸಂಚಾಲಕಿಯಾಗಿರುವ ಬಿಕೆ ಉಷಾ ಬೆಹನ್ ಅವರು ರಾಖಿಯನ್ನ ಕಟ್ಟಿ ಮಾತನಾಡಿದರು. ಸಮಾಜದಲ್ಲಿ ಪ್ರೀತಿ, ಪ್ರೇಮ, ಭ್ರಾತೃತ್ವ, ಸಹೋದರತ್ವ, ಶಾಂತಿ ಹಾಗೂ ನೆಮ್ಮದಿ ಪ್ರಾಪ್ತಿಯಾಗಲು ರಕ್ಷಾಬಂಧನ ಅಗತ್ಯವಾಗಿದೆ. ಮನುಷ್ಯ ಸದಾ ಬಂಧನದಿಂದ ಮುಕ್ತನಾಗಿರಲು ಬಯಸುವುದು ಸಹಜ. ಆದರೆ ಇಂತಹ ಬಂಧನಗಳ ಆಚರಣೆಯಿಂದ ಸಂಬಂಧಗಳು ಗಟ್ಟಿಯಾಗುತ್ತವೆ ಎಂದು ಹೇಳಿದರು. ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಆವರಣದಲ್ಲಿ ರಕ್ಷಾಬಂಧನ ನಿಮಿತ್ತ ಬಿಕೆ ಸಹೋದರರಿಗೆ ರಾಖಿ ಕಟ್ಟಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಭಾರ ಸಂಚಾಲಕಿ ಬಿಕೆ ಉಷಾ ಬೆಹನ್ ಅವರು ಮಾತನಾಡಿದರು. ಇಂದು ವಿಶ್ವದಲ್ಲಿ ಸಮಸ್ಯೆಗಳ ಸರಮಾಲೆ ಹೇಳತೀರದು. ಮಾನವರು ತಮ್ಮ ವಿಲಾಸಿ ಜೀವನಕ್ಕಾಗಿ ಪ್ರಕೃತಿಯನ್ನೇ ನಾಶ ಮಾಡಲು ಹೊರಟಿರುವರು. ಇಂದು ಹೆಚ್ಚಾಗಿ ಕಂಡುಬರುತ್ತಿರುವ, ಅದರಲ್ಲೂ ಇತ್ತೀಚೆಗೆ ಕೇರಳ ಹಾಗೂ ಕರ್ನಾಟಕದ ಮಡಿಕೇರಿಯಲ್ಲಿ ಸಂಭವಿಸಿದ ನೆರೆ ಹಾವಳಿ ಇವೆಲ್ಲವೂ ಮನುಷ್ಯ ಮಾಡಿದ ಕರ್ತೃತ್ವದಿಂದ ಮಾತ್ರ. ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ಗಾದೆಯ ಮಾತಿನಡಿ ಮನುಷ್ಯ ನಡೆದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುವಲ್ಲಿ ಎರಡು ಮಾತಿಲ್ಲ ಎಂದರು. ಮನುಷ್ಯ ಸದಾ ಬಂಧನದಿಂದ ಮುಕ್ತನಾಗಿರಲು ಬಯಸುವುದು ಸಹಜ. ಆದರೆ ತನ್ನ ನಡವಳಿಕೆಯಲ್ಲಿ ಆತ ಬಂಧಿತನಾಗುವುದು ಅನಿವಾರ್ಯ. ಸತ್ಕರ್ಮಗಳು ಅವನನ್ನು ಎತ್ತರಕ್ಕೆ ಕೊಂಡೊಯ್ಯುವುದಲ್ಲದೆ ಸಮಾಜ ಸುಸ್ಥಿರಗೊಳ್ಳಲು ಸಾಧ್ಯವಾಗಬಲ್ಲದು. ಆದ್ದರಿಂದ ಮಾನವನು ಪರೋಪಕಾರಿ ಹಾಗೂ ತ್ಯಾಗಿಯಾಗಿ ಇತರರ ಸುಖದಲ್ಲಿ ತನ್ನ ಸುಖ ಹಂಚಿಕೊಳ್ಳುವ ಔದಾರ್ಯ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಸಹೋದರರಿಗೆ ತಿಲಕವಿಟ್ಟು ರಾಖಿ ಕಟ್ಟಿ ಪ್ರಸಾದ ವಿತರಿಸಲಾಯಿತು. ಆರಂಭದಲ್ಲಿ ಶೀತಲ್ ಪಾಂಚಾಳ ರಕ್ಷಾಬಂಧನದ ಕುರಿತು ಗೀತಗಾಯನ ಮಾಡಿದರು. ಬಿಕೆ ಮಂಗಲಾ ಬೆಹನ್ ಸರ್ವರನ್ನು ಸ್ವಾಗತಿಸಿದರು. ಬಿಕೆ ವಿಜಯಲಕ್ಷ್ಮಿ ಬೆಹನ್ ಕಾರ್ಯಕ್ರಮ ನಿರೂಪಿಸಿದರು. ಬಿಕೆ ಜ್ಯೋತಿ ಬೆಹನ್ ವಂದನೆ ಸಲ್ಲಿಸಿದರು. ಹಾಗೂ ಸುದ್ದಿ ಸಮಯ ದೃಶ್ಯ ಮಾಧ್ಯಮದ ವ್ಯವಸ್ಥಾಪಕ ನಿರ್ದೇಶಕ ರವೀಂದ್ರ ಸ್ವಾಮಿ, ಬಿಕೆ ಪ್ರಭಾಕರ್ ಭಾಯ್, ಬಿಕೆ ಜಗದೀಶ್ ಭಾಯ್, ಬಿಕೆ ಮಾರುತಿ ಭಾಯ್, ಬಿಕೆ ರೇಣುಕಾ ಬೆಹನ್, ಬಿಕೆ ಮಹಾನಂದ ಬೆಹನ್, ಬಿಕೆ ಶ್ವೇತಾ ಬೆಹನ್ ಸೇರಿದಂತೆ ಕೇಂದ್ರದ ಎಲ್ಲ ಬಿಕೆ ಸಹೋದರರು ಇತರರು ಕಾರ್ಯಕ್ರಮದಲ್ಲಿದ್ದರು. और एक सूचना था वाले भाई बहने, स्नेह मिलन का कार्यक्रम होगा। आप सभी जितना भी अपने अड़ोसी पड़ोसी मित्र संबंधी है सभी को शाम में 4 बजे आप सभी उनको बुला के लाएंगे या भेजेंगे। और दूसरा प्रोग्राम है 2 तारीख को जन्माष्टमी का कार्यक्रम, तो शाम में 4 बजे से रहेगा। आप सभी को भी वहाँ उसमें आने का हार्दिक निमंत्रण है।
ये तो आज राखी बांधेंगे टूट जाएगा, हाँ, और गुम हो जाएगा या निकाल देंगे, लेकिन मन में आज जो जो हमारी कमजोरियां है, अपने अवगुण है, जो पुरुषार्थ में विघ्न रूप बन रहे हैं, उनको आज राखी बंधवाते समय, तिलक लगाते समय से ही संकल्प करते आए कि आज ये स्मृति का तिलक हम पक्का लगाएंगे। जैसे कभी कभी आते हैं, रेगुलर नहीं आ पाते हैं, अमृत वेला उठते, जहाँ भी ढीलापन है उसको हम अभ्यास दृढ़ संकल्प के रूप में प्रण करके उस पर हम चलने का पुरुषार्थ करेंगे। जल्दी से जल्दी हम बाप समान बनेंगे। दुनिया के अंदर बाबा जो बताए हैं, परसों कहा, स्थापना और विनाश दोनों कार्य साथ साथ चल रहे हैं। कल की मूली में बाबा ने कहा, बच्चे पूछते बाबा विनाश कब होगा, क्या जवाब दिया बाबा ने? हाँ, क्या हुआ? नहीं, बाबा का जवाब क्या था? पूरी राजधानी स्थापन होगी तो, पढ़ाई पूरी होगी तो विनाश होगा। पढ़ाई पूरी हो गई? नहीं ना, भी पढ़ रहे हैं। अभी जहाँ जहाँ अलबेलापन है, आलस्य है, ढीलापन है, उसको दृढ़ करके, हाँ, क्योंकि दुनिया में कितना हाहाकार चल रहा है, विनाश की बहुत जोर शोर से तैयारी चल रही, तो इसीलिए अब इसको संपन्न करना है। अपने भाई बहनों को मुक्ति, जीवन मुक्ति का वर्षा दिलाना है। बाबा तो दे रहे हैं, लेकिन निमित्त कौन बने हुए हैं? हम बच्चे। इसीलिए ही हम बच्चे तैयार होंगे तो उन आत्माओं को भी मुक्ति, जीवन मुक्ति मिलेगी। तो ऐसे शुभ भावना के साथ इस रक्षाबंधन की आप सभी को भी हमारे अलौकिक सभी बहनों की तरफ से आपको बहुत बहुत शुभकामनाएं हो, मुबारक हो, मुबारक। ಕೇರಳ ಕೊಡಗಿನಲ್ಲಿ ಬೀಳುತ್ತಿರುವ ಧಾರಾಕಾರ ಮಳೆಗೆ ನೆರೆಯುಂಟಾಗಿ ಸಾಕಷ್ಟು ಜನ ನಿರಾಶ್ರಿತರಾಗಿದ್ದು, ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಸಂತ್ರಸ್ತರ ನೆರವಿಗಾಗಿ ಸಹಾಯ ಹಸ್ತ ನೀಡುತ್ತಿದ್ದಾರೆ. ಅದರಂತೆ ನಮ್ಮ ಬೀದರ್ನಿಂದ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಅಧ್ಯಕ್ಷ ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರ ನೇತೃತ್ವದಲ್ಲಿ ನೆರೆ ತಂಡಕ್ಕೆ ಜಿಲ್ಲೆಯಿಂದ ಹಲವಾರು ಸಂಘ ಸಂಸ್ಥೆಗಳು, ಜನಸಾಮಾನ್ಯರು ದೇಣಿಗೆಯ ರೂಪದಲ್ಲಿ ಬಟ್ಟೆ, ದವಸೆ, ಧಾನ್ಯ, ಬಿಸ್ಕಿಟ್, ಔಷಧಿಗಳನ್ನು, ಹೊದಿಕೆಯನ್ನು ಹಾಗೂ ಪರಿಹಾರ ಧನವನ್ನು ನೀಡಿದ್ದು, ಈ ಎಲ್ಲವನ್ನ ಯೂತ್ ಬ್ರಿಗೇಡ್ ತಂಡವು 2 ಟ್ರಕ್ಗಳ ಆಯೋಜನೆಯ ಮೂಲಕ ಕೇರಳ ಹಾಗೂ ಕೊಡಗು ಸಂತ್ರಸ್ತೆಗೆ ತಲುಪಿಸಲು ಬೀದರ್ನ ಗುರುದ್ವಾರದಿಂದ ತೆರಳಿದರು. ಸತತ 3-4 ದಿನಗಳಿಂದ ಅತಿವೃಷ್ಟಿಯಿಂದಾಗಿ ತಮ್ಮ ಮನೆ ಮಠ ಕಳೆದುಕೊಂಡ ಕೇರಳ ಹಾಗೂ ಕೊಡಗು ಸಂತ್ರಸ್ತರ ನೆರವಿಗಾಗಿ ಬೀದರ್ ನಗರವಾಸಿಗಳು ತಮ್ಮಿಂದಾದಷ್ಟು ಸಹಾಯಧನ ನೀಡುತ್ತಿದ್ದಾರೆ. ಕೆಲವರು ಬಟ್ಟೆ ಬರೆ ನೀಡಿದರೆ, ಇನ್ನು ಕೆಲವರು ದವಸ ಧಾನ್ಯಗಳನ್ನು, ಹೊದಿಕೆ, ಔಷಧಿ, ಬಿಸ್ಕೆಟ್, ಚಟ್ನಿ ಸೇರಿದಂತೆ ಹಲವಾರು ದಿನಸಿ ಸಾಮಗ್ರಿಗಳನ್ನು ಕೊಡುವ ಮೂಲಕ ಪರಿಹಾರ ಧನವನ್ನು ಸಂಗ್ರಹಿಸಿ ಜಿಲ್ಲೆಯ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಅಧ್ಯಕ್ಷ ಜಸ್ಪ್ರೀತ್ ಸಿಂಗ್ ಮೌಂಟಿ ನೇತೃತ್ವದ ಸಂತ್ರಸ್ತರ ನೆರೆ ತಂಡಕ್ಕೆ ತಲುಪಿಸಿದ್ದು, ಯೂತ್ ಬ್ರಿಗೇಡ್ ತಂಡವು ಜಿಲ್ಲೆಯಿಂದ ಎಲ್ಲ ನೆರೆ ಸಂತ್ರಸ್ತರ ಸಾಮಗ್ರಿಗಳನ್ನು, ಪರಿಹಾರ ಧನವನ್ನು 2 ಟ್ರಕ್ ಮೂಲಕ ಕೇರಳ ಹಾಗೂ ಕೊಡಗು ಸಂತ್ರಸ್ತರ ಬಳಿಗೆ ತೆರಳಲು ಸಿದ್ಧತೆಯನ್ನು ಮಾಡಿದರು. ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ತಂಡದ ಅಧ್ಯಕ್ಷರಾದ ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರು ಮಾತನಾಡಿ, ಎಲ್ಲ ಬೀದರ್ ವಾಸಿಗಳ ಸುತ್ತಮುತ್ತಲಿನ ಹಳ್ಳಿಗಳ ಪರಿಹಾರ ಧನ ಸೇರಿದಂತೆ ಮನುಷ್ಯರ ಜೀವನಕ್ಕಾಗಿ ಅವಶ್ಯವಿರುವ ಸಾಮಗ್ರಿಗಳನ್ನು ಸಂಗ್ರಹಿಸಿದ್ದು, ಎಲ್ಲವನ್ನೂ ಯೂತ್ ಬ್ರಿಗೇಡ್ ತಂಡದಿಂದ ಕೇರಳ, ಕೊಡಗು ಸಂತ್ರಸ್ತರಿಗೆ ತಲುಪಿಸಲಿದ್ದೇವೆ ಎಂದು ಹೇಳಿದರು. भगत सिंह यूथ ब्रिगेड की टीम की तरफ से समूह बिदरवासी और जो हमारे आसपास के जितने भी गांव हैं, मैं पूरे नाम लेते जाऊंगा तो बहुत टाइम लग जाएगा, सभी गांव बीदरवासी और हमारी हैदराबाद की बुलेट टीम, जो भी हर जगह से जितने भी लोगों ने हमारे को फंड्स इकट्ठे करके, सामान इकट्ठे करके, चावल, दाल, पानी, कई लोग ने रोटी लेके आए, कई राशन लेके आए, कई लोग कपड़े लेके आए, चप्पल, प्लेट, बिस्किट्स, मेडिसिन, जिस तरीके से भी छोटे से बड़ा, और सभी कॉलेजेस से सभी बच्चों ने, छोटे छोटे बच्चों ने, सभी हमको फर्स्ट टाइम इतना बड़ा फंड हमने रेस किया और हम लोग यहाँ से निकल रहे हैं हैदराबाद से बेंगलोर। हमारे 2 ट्रक से, अभी आप पीछे देख रहे हैं, 2 ट्रक से एक जा रहे हैं कोडगू को। हमने जो फंड इकट्ठा किया उसका 75% केरला जा रहा है, 25% कोडगू जा रहा है। हमारे 2 लड़के कोडगू जा रहे हैं और बाकी के 12 लड़के हम लोग केरला जा रहे हैं। वहाँ पर 8 दिन का हमने सोचा है कैंप, बट 8 से 10 दिन का कैंप करेंगे। हम खुद खाना बनाकर, और एक मेडिकल का भी हमारे साथ टीम है, रवि नाम है उसका, वो वहाँ पर हमारा मेडिकल कैंप लगाएगा, जहाँ पर हम लोगों को जिस तरीके की सहूलतें, उस तरीके की दवाई वगैरह प्रोवाइड करेंगे। और खाना, हमारे साथ एक कुक भी है, शिव, उसका नाम शिव है, कुक, उसको भी लेके जा रहे हैं साथ में हम।
तो पूरी टीम वहाँ पर लंगर लगा के, वहाँ पर टेंट लगा के सबको खाना खिलाएंगे। हमको भगवान की कृपा से वहाँ एक स्कूल मिला है जो पानी में बह गया था, अभी वो उसका पानी उतर रहा है, तो वो स्कूल में रूम्स मिले हैं, वहाँ पर ये सब हम सेटअप करेंगे। और सभी का बहुत 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 शुक्रिया। ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಸಂಚಾಲಕರಾದ ಪುಷ್ಪಕ್ ಕುಮಾರ್ ಜಾಧವ್ ಅವರು ಮಾತನಾಡಿ, ಸತತ 3 ದಿನಗಳಿಂದ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ತಂಡದಿಂದ ಕೇರಳ ಹಾಗೂ ಕೊಡಗು ಸಂತ್ರಸ್ತರಿಗಾಗಿ ಜಿಲ್ಲೆಯ ಜನರ ದೇಣಿಗೆಯಿಂದ ಸಂಗ್ರಹಿಸಿದ ಬಟ್ಟೆ, ಬರೆ, ದವಸ ಧಾನ್ಯಗಳು ಹಾಗೂ ಔಷಧಿಗಳನ್ನು ಕೇರಳ, ಕೊಡಗು ಸಂತ್ರಸ್ತರಿಗೆ ತಲುಪಿಸಲು ತೆರಳುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ತಂಡದ ಸದಸ್ಯರಾದ ಸಂಗು ಪಾಟೀಲ್, ಜಗದೀಶ್ ವರ್ಮಾ, ಆಕಾಶ್ ಗೈನಪುರ್, ರವಿ ಮೂಲ್ಗೆ, ಶಿವಪುತ್ರ, ಸುನೀಲ್ ಗೌಡ, ಅಜಯ್ ಉಪಾಧ್ಯ, ಸೂರ್ಯಕಾಂತ್, ಶಿವು, ವಕೀಲರಾದ ಜೋಗಿಂದರ್ ಸಿಂಗ್, ಶಿವಕುಮಾರ್, ಜಿನೇಶ್ವರ್, ವಿಕಾಸ್ ಮತ್ತು ಕಿರಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. समूह सच्चे पातशाह जी, नौजवान बच्चे, आप जी तो आज्ञा ले रहे ने, सच्चे पातशाह कृपा करो, आप जी आज्ञा बख्शो, अंग संग साही रखे सहायता करनी, जो जी आप जी दे करते आवे, राजी खुशी जावे, मन मुरादा पावे, गुरु नानक नाम चार दी बोले सोने हार वाहिगुरु जी का खालसा। संभालना उसको एक में संभालना है। भारत माता की जय। जस बोलो सोनिहाल जो बोले ಕೇರಳ ಮತ್ತು ಕೊಡಗು ಸಂಪೂರ್ಣವಾಗಿ ಪ್ರವಾಹ ಪೀಡಿತರಾಗಿ ನೆರೆ ಸಂತ್ರಸ್ತರಾಗಿದ್ದಾರೆ. ಆದ ಕಾರಣ ನಮ್ಮ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ತಂಡ 3 ದಿನಗಳಿಂದ ಬೀದರ್ ನಗರದ ವಿವಿಧ ವ್ಯಾಪಾರಿಗಳ ಹತ್ರ, ಗಾಂಧಿಗಂಜಲ್ಲಿ, ಉದ್ಗಿರ್ ರಸ್ತೆಯಲ್ಲಿ ಎಲ್ಲ ರೀತಿಯಲ್ಲಿ ಸಂಗ್ರಹವನ್ನು ಮಾಡಿದ್ದೇವೆ. ಸುಮಾರು ಒಂದು 15ರಿಂದ 20 ಕ್ವಿಂಟಲ್ ಅಕ್ಕಿ, 5 ಕ್ವಿಂಟಲ್ ಬೇಳೆ, ಎಲ್ಲ ಥರದ ಮೆಡಿಕಲ್ ಡಿಸ್ಪೆನ್ಸರೀಸು ಮತ್ತು ಸ್ಯಾನಿಟರಿ ನ್ಯಾಪ್ಕಿನ್ಸು, ಬಟ್ಟೆಗಳನ್ನೆಲ್ಲ ಸಂಗ್ರಹಿಸಿದ್ದೇವೆ. ಆದ್ಮೇಲೆ ಈಗ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಕಾರ್ಯಕರ್ತರು ಖುದ್ದಾಗಿ ಕೇರಳದ ಜನರಿಗೆ, ನೆರೆ ಸಂತ್ರಸ್ತಿಗೆ ಸಹಾಯ ಮಾಡಲು ಇಲ್ಲಿಂದ ಕೇರಳಗೆ 12 ಜನರ ತಂಡ ಹೊರಟಿದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಕೇಳಿಕೊಳ್ತೇನೆ. ಮತ್ತು ಎಲ್ಲ ಬೀದರ್ ನಗರದಲ್ಲಿ ನಗದು 1,60,000 ರೂಪಾಯಿ ನಗದು ಜಮಾ ಆಗಿದೆ. ಬುಲೆಟ್ ವಾಂಡರ್ ಸ್ಟ್ರೀಮ್ ಹೈದರಾಬಾದ್ ಹಾಗೂ ಜೈರಾಬಾದ್ನ ಪಂಜಾಬಿ ಹೋಟೆಲ್, ನಮ್ಮ ರೋಹಿತ ರೆಸ್ಟೋರೆಂಟ್, ಅನ್ಮೋಲ್ ರೆಸ್ಟೋರೆಂಟ್, ಈ ಥರ ತುಂಬ ಜನರು ಸಹಾಯ ಮಾಡಿದ್ದಾರೆ. ಹಾಗಾಗಿ ಹಣದ ಸಹಾಯ GND ಇಂಜಿನಿಯರಿಂಗ್ ಡಿಗ್ರಿ ಕಾಲೇಜ್, ಅಕ್ಕಮಹಾದೇವಿ ಕಾಲೇಜ್ನ ವಿದ್ಯಾರ್ಥಿನಿಯರು, ಆಣದೂರಿನ ಯುವ ಪಡೆ ಹಾಗೂ ಆಣದೂರು ವಾಡಿಯ ಯುವ ಪಡೆ, ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್, ಹೀಗೆ ನಾನಾ ರೀತಿಯ ಎಲ್ಲರೂ ಸಹಕಾರ ನೀಡಿದ್ದಾರೆ. ಹೀಗೆ ನಾವು ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ತಂಡ ಕೇರಳಕ್ಕೆ ಹೊರಡುತ್ತಿದೆ. ಧನ್ಯವಾದಗಳು. ಜಿಲ್ಲೆಯ ನೌಬಾದ್ ಗ್ರಾಮದ ಕ್ರಿಶ್ಚಿಯನ್ ಬಡಾವಣೆಯು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಸರಿಯಾದ ರೀತಿಯಲ್ಲಿ ರಸ್ತೆ, ಒಳಚರಂಡಿ ವ್ಯವಸ್ಥೆ ಹಾಗೂ 24x7 ನೀರಿನ ಸೌಲಭ್ಯವಿದ್ದರೂ ಕೂಡ ನೀರಿನ ಪೂರೈಕೆ ಇಲ್ಲದೆ ಹನಿ ನೀರಿಗಾಗಿ ಬೆಂಕಿಗೆ ಹಿಡಿದು ಓಣಿ ತಿರುಗಿ ಪರಿತಪಿಸುತ್ತಿದ್ದಾರೆ. ಈ ಕುರಿತಾಗಿ ಹಲವಾರು ಬಾರಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಸ್ಪಂದಿಸುತ್ತಿಲ್ಲ, ಕಾಳಜಿ ವಹಿಸುತ್ತಿಲ್ಲವೆಂದು ಶೀಘ್ರದಲ್ಲಿ ರಸ್ತೆ ದುರಸ್ತಿ, ಒಳಚರಂಡಿ ಕಾಮಗಾರಿಯನ್ನ ಹಾಗೂ ವಿಶೇಷವಾಗಿ 24x7 ನೀರಿನ ಪೂರೈಕೆಯನ್ನ ಮಾಡುವುದಾಗಿ ನಿವಾಸಿಗಳ ಮನವಿಯಾಗಿದೆ. ಜಿಲ್ಲೆಯ ನೌಬಾದ್ ಗ್ರಾಮದ ಕ್ರಿಶ್ಚಿಯನ್ ಬಡಾವಣೆಗೆ 24x7 ನೀರಿನ ಸೌಲಭ್ಯ ಒದಗಿಸಿದರೂ ಸಹ ಇದರಿಂದ ಹನಿ ನೀರಿನ ಪೂರೈಕೆಯು ಅಲ್ಲಿಯ ನಿವಾಸಿಗಳಿಗೆ ಆಗುತ್ತಿಲ್ಲ. ಸರಿಯಾದ ರಸ್ತೆ, ಒಳಚರಂಡಿ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಕಷ್ಟಪಡುತ್ತಿದ್ದಾರೆ.
ಬಿಂದಿಗೆ ಹಿಡಿದು ಓಣಿ ಓಣಿ ತಿರುಗಿದರೂ ಹನಿ ನೀರಿನ ಸೌಲಭ್ಯವಿಲ್ಲದೆ ಪರಿತಪಿಸುತ್ತಿದ್ದಾರೆ. ಈ ಕುರಿತಾಗಿ ನಿವಾಸಿಯಾದ ಲೋಕೇಶ್ ಅವರು ಮಾತನಾಡಿ, ಸರ್ಕಾರದಿಂದ 24x7 ನೀರಿನ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಆದರೆ ಅದರಿಂದ ನೀರಿನ ಪೂರೈಕೆಯಾಗುತ್ತಿಲ್ಲ. ಇಲ್ಲಿಯ 24x7 ಕಚೇರಿಗೆ ಭೇಟಿ ಮಾಡಿ ದೂರು ನೀಡಿದರೂ ಯಾರೂ ಕಾಳಜಿ ವಹಿಸುತ್ತಿಲ್ಲ ಎಂದು ಹೇಳಿದರು. ನಿವಾಸಿಯಾದ ನಾಗಮ್ಮ ಅವರು ಮಾತನಾಡಿ, ಬಡಾವಣೆಯಲ್ಲಿ ಸೂಕ್ತ ರೀತಿಯ ಮೂಲಭೂತ ಸೌಕರ್ಯವಿಲ್ಲ, ಸರಿಯಾದ ನಾಲಿ ವ್ಯವಸ್ಥೆ ಇಲ್ಲ. 24x7 ನೀರಿಗಾಗಿ ಅಲ್ಲಲ್ಲಿ ಕೆದರಿ ಪೈಪ್ಗಳನ್ನು ಅಳವಡಿಸಿ ಮನೆಗಳಿಗೆ ನಲ್ಲಿ ವ್ಯವಸ್ಥೆ ಮಾಡಿದರೂ ಹನಿ ನೀರು ಕೂಡ ನಲ್ಲಿಯಿಂದ ಪೂರೈಕೆಯಾಗುತ್ತಿಲ್ಲ. ಎಲ್ಲವನ್ನೂ ಮಾಡಿದ್ದೇವೆ ಎಂದು ಬರೀ ತೋರಿಕೆಗೆ ಹೇಳುತ್ತಾರೆ, ಆದರೆ ಅದರ ಸಂಪೂರ್ಣ ಸೌಲಭ್ಯ ಜನರಿಗೆ ತಲುಪಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ಮುಖಂಡರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಟ್ವೆಂಟಿ 24x7 ಸುಮಾರು ವರ್ಷ ಆಯಿತು. ಪೈಪ್ಗಳೆಲ್ಲ ಹಾಕಿದ್ದಾರೆ, ನಳ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಯಾರ ಮನೆಗೂ ನೀರು ಬಂದಿಲ್ಲ. ಸುಮಾರು ಸಾರಿ ಹೋಗಿ ಆಫೀಸ್ನಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಫೀಸರ್ ಅಂತಾರೆ ಬರ್ತೀವಿ, ಇವತ್ತು ಹೇಳಿದರೆ ನಾಳೆ ಬರ್ತಾರೆ, ಬಂದು ನೋಡ್ತಾರೆ, ಆಮೇಲೆ ಮತ್ತೆ ಬರೋಂಗಿಲ್ಲ ಅವರು. ಹೋಗಿ ಕಂಪ್ಲೇಂಟ್ ಎಷ್ಟು ಸಾರಿ ಮಾಡಿದ್ದೀವಿ, ಕೇಳಲಿಲ್ಲ. ಅದಕ್ಕೋಸ್ಕರ ನಾವು ನ್ಯೂಸವ್ರಿಗೆ ಕರೆಸಿದ್ದೀವಿ. ಇದಕ್ಕೇನು ನೀವು ಮುಂದೇನು ಹೆಲ್ಪ್ ಮಾಡ್ತೀರಾ ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕರೆಸಿದ್ದೀವಿ. ಅದನ್ನು ಮುಂದುವರಿಸಿ, ನೀವು ನಮಗೊಂದು ನೀರು ಬರೋ ಥರ ಮಾಡಿಬಿಡಿ. ಕೌನ್ಸಿಲರ್ಗೇನು ಭೇಟಿಯಾಗಿಲ್ಲ. ನಾವು 24x7 ಆಫೀಸ್ ಇದೆ, ಇಲ್ಲೇ ಆಫೀಸ್ಗೆ ಹೋಗಿ ಭೇಟಿಯಾಗಿದ್ದೀವಿ. ಇಂಜಿನಿಯರ್ಗೆ ಹೇಳಿವಿ, ವರ್ಕರ್ಸ್ಗಳು ಹೇಳಿವಿ. ಅವ್ರು ಹೇಳ್ತಾರೆ ಲೇಬರ್ ಇಲ್ಲ, ನಮಗೆ ಮೇಲಿಂದ ನಮಗೆ ಬಜೆಟೇ ಬಂದಿಲ್ಲ ಹಳೇದು, ನಿಮ್ಮದು ಮಾಡೋಕ್ಕೆ ನಮಗೆ ಮೇಲಿಂದ ಪರ್ಮಿಷನ್ ಕೊಟ್ಟಿಲ್ಲ, ನಾವು ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಆಫೀಸ್ ಬೆಳಗ್ಗೆ ಹೋಗಿ ಭೇಟಿಯಾಗಿ ಬಂದಿದ್ದೀವಿ. ಮುಂದೆ ಅವರು ಬರಲೇ ಇಲ್ಲ. ನಾಳೆ ಅವರು ಬಂದು ಪೈಪೆಲ್ಲ ಕೂಡಿಸೋಗಿದ್ದಾರೆ, ಅದ್ರ ಬಂದು ಯಾರೂ ಚೆಕ್ ಮಾಡೇ ಇಲ್ಲ. ಇನ್ನು ನೀರೇ ಬರ್ತಿಲ್ಲ. 6 ತಿಂಗಳಾಯಿತು. ಹೇಳಿ ನಮ್ಗೆ ಸಾಕಾಗೋಯ್ತು. ಆಫೀಸ್ ಸುಮಾರು ಸಾರಿ ಹೋಗಿವಿ, ಬಂದೇ ಇಲ್ಲ ಅವರು. ನಾಲಿಗಳಿಲ್ಲ ಸರ್, ಇಲ್ಲಿ ರೋಡ್ ಇಲ್ಲ, ನೀರಿಂದ ನನಗೆ ಪ್ರಾಬ್ಲಮ್ ಮಾಡಿದ್ರೆ 8 ದಿನ ಆಯ್ತು. ತಿರ್ಗದೆ ಮನೆ ತಿರ್ಗದೆ ಒಬ್ಬರ ಬಲ್ಲಿ ನೀರು ಸಿಗಲ್ಲ ಹೊಂಟಾವ. ಈಗ ಹೆಂಗೆ ಮಾಡಿ ಅಂತೀರಿ ಹೇಳ್ರಿ. ಈಗ ನಮ್ಗೆ ರೋಡ್ ಬೇಕು, ನಾಲಿ ಬೇಕು, ನೀರು ಬೇಕು ನೋಡ್ರಿ. ಅವು ಬರಲೇ ಹೊಂಟಾವ ಸರ್. ಹಣ ಕೂಡಿಸಿ ಏನು ಫೈದ ಬಂತಲ್ಲತ್ರಿ, ನೀರೇ ಬರ ಹೊಂಟಾವ ಈಗ ಅವು. ಹಾಂ ಬರಲೇ ಹೊಂಟಾವ ಸರ್. ಹಾಂ ಬರಲೇ ಹೊಂಟಾವ ಈಗ ನೋಡಿ ನೀರಿನ. ಹಾಂ ಆಡಿದೇವೆ ಸರ್, ಮಾಡ್ತಿ ಅಂತ ಹಿಂಗೆ ಈಗ ಒಂದು ಕಡೆ ಮಾಡೋದು ಬಿಟ್ಟು ಒಂದು ಕಡೆ ಮಾಡಿ ಹೋಯ್ತಾರೆ. ಈಗ ರೋಡ್ ಮ್ಯಾಗೆ ನೀರು ತಂದು ಎಲ್ಲ ದೊಡ್ಡ ಹಾಕಿ ಓಡಾಡ್ಲತ್ತಾರ. ನೀರಿನ ಹೇಳಿದ್ರೆ ಹ್ಞೂ ಅಂತ ಹೇಳಿ ಸರ್. ಆಯಿತು, ಈಗ 3 ದಿನ ಆಯ್ತು. ಈಗ ಲೋಕೇಶ್ ತಿರುಗಾತಾನ ಸರ್. ಈಗ ಒಬ್ಬನೇ ತಿರುಗಾಡಿ ಹೊಂಟಾನ ಈಗವ. ಅಂದ್ರೆ ನೀವು ಬರ್ರಿ. ಹಾಂ ಮಾಡ್ಯಾರ ಸರ್. ಅದೇ ಏನೋ ಹೇಳ್ಯಾರ ನೋಡ್ರಿ ಅವರಿಗೆ. ಹಾಂ ನೀರಿನ ತೋಲ್ ಒನ್ನಸ್ ನಡೆದ ನೋಡಿ ಸರ್. ನೀರಿಂದಿಲ್ಲ ನಮ್ಗೆ, ನಾಲಿ ಇಲ್ಲ, ಇದು ಒಂದು ತೋಲ್ ಪ್ರಾಬ್ಲಮ್ ಬಂದು ನೋಡ್ರಿ. ಮತ್ತೆ ಏನೋ ಇದ್ರೆ ಹೋಗ್ಯದ ಅಂತ ಹೇಳಿದ್ರೆ ಮನೆ ಪೈಖಾನಿ ಮಾಡ್ಕೊಡ್ತಾರೆ. ಅದು ಯಾನ ಮೇಲೆ ವ್ಯವಸ್ಥೆನೇ ಇಲ್ಲ ನಮ್ಗೆ. ಅಲ್ಯಾಕ ಇದು ಬಿ ಇಲ್ದ ಹಂಗೆ ಅದ. ಈಗ ರೋಡ್ ಮ್ಯಾಗ ಕುಂತ್ರೆ ದುನಿಯಾದ ಮುಂದಿನ ಗಾಡಿಗಳು ನಡೆದ ನಮಗೆ ನಾಚ್ಕೊಂಡ್ರೆ ಹೇಳ್ಕೊಳಕ್. ಈಗ ಮನೆ ನಳ ಇದು ಮಾಡ್ಕೊಡ್ಬೇಕು. ನಳಗಳು ಮಾಡಿ ಕೆರ ನೀರು ಬರ ಹೊಂಟಾವ. ರೋಡ್ ಬೇಕು ನಮ್ಗೆ, ಮನೆಗೆ ಇದು ಮಾಡ್ಕೊಡು ಅಂತ ಹೇಳ್ರಿ.
ಜಿಲ್ಲಾ ಡೋಗರೆ ಕೋಳಿ ಸಮಾಜ ಸಂಘ ಹಾಗೂ ಜಿಲ್ಲಾ ಡೋಗರೆ ಕೋಳಿ ಸಮಾಜ ನೌಕರರ ಸಂಘ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ದಿನಾಂಕ 26/8/2018 ಬೀದರ್ ಜಿಲ್ಲೆಯ ನೂತನವಾಗಿ ಆಯ್ಕೆಯಾಗಿರುವ ಸಚಿವರು, ಸಂಸದರು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ನಿವೃತ್ತ ಸಮಾಜ ಸರ್ಕಾರಿ ನೌಕರರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡೋಗರೆ ಕೋಳಿ ಸಮಾಜ ಸಂಘದ ಜಿಲ್ಲಾಧ್ಯಕ್ಷರಾಗಿರುವ ಜಗನ್ನಾಥ್ ಜಮಾದಾರ್ ಅವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ನೆರೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಮನವಿಯನ್ನ ಮಾಡಿದರು. ಜಿಲ್ಲಾ ಟೋಕರೆ ಕೂಲಿ ಸಮಾಜ ಸಂಘ ಹಾಗೂ ಟೋಕರೆ ಕೂಲಿ ಸಮಾಜ ನೌಕರರ ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮಂಡಳಿ ಬೆಂಗಳೂರಿನ ಮಾಜಿ ಅಧ್ಯಕ್ಷರು ಹಾಗೂ ಟೋಕರೆ ಕೋಳಿ ಸಮಾಜದ ಜಿಲ್ಲಾಧ್ಯಕ್ಷರು ಆದ ಜಗನ್ನಾಥ್ ಜಮಾದಾರ್ ಅವರು ಮಾತನಾಡಿದರು. 12ನೇ ಶತಮಾನದಿಂದಲೂ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಟೋಕರೆ ಕೋಳಿ ಸಮಾಜವು ಹಿಂದುಳಿದ ಸಮಾಜವಾಗಿದೆ. ನಮ್ಮದೇ ಸಮಾಜದ ಜನಪ್ರತಿನಿಧಿಯಾದ ಬಿ ನಾರಾಯಣರಾವ್ ಅವರನ್ನು ಶಾಸಕರಾಗಿ ವಿಜಯಿಸಿದ ನಿಮಿತ್ತ ಮತ್ತು ಜನಪ್ರತಿನಿಧಿಗಳಿಗೆ ಈ ಸಮಾಜ ಬೇಕು ಬೇಡುಗಳ ಅರಿವು ಮೂಡಿಸುವುದರ ಸಲುವಾಗಿ ಆಗಸ್ಟ್ 26ರಂದು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಸನ್ಮಾನ ಸಮಾರಂಭದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ನೂತನ ಸಚಿವರಿಗೆ, ಶಾಸಕರಿಗೆ, ಸಂಸದರಿಗೆ, ಎಂಎಲ್ಸಿಗರಿಗೆ ಹಾಗೂ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ನೆರೆದು ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಪಾಂಡುರಂಗ್ ಗುರೂಜಿ, ಟೋಕರೆ ಕೋಲಿ ಸಮಾಜ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಮಾಣಿಕ್ ನೇಳ್ಗೆ, ಸಮಾಜದ ಹಿರಿಯ ಮುಖಂಡರಾದ ನಾರಾಯಣರಾವ್ ಭಂಗಿ, ಅಂಬಿಗರ ಚೌಡಯ್ಯ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸುನೀಲ್ ಭಾವಿಕಟ್ಟಿ, ಉಪಾಧ್ಯಕ್ಷರಾದ ಮಾರುತಿ, ಸಮಾಜದ ಮುಖಂಡರಾದ ಮನೋಹರ್ ರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 12ನೇ ಶತಮಾನದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇನ್ನುಳಿದ ಅನೇಕ ಪರಿಸ್ಥಿತಿಯಲ್ಲಿ ನಾವು ಹಿಂದುಳಿದ ಒಂದು ಕೋಲಿ ಸಮಾಜದವರಾಗಿದ್ದು, ನಮ್ಮದೇ ಒಂದು ಸಮಾಜದ ಶಾಸಕರಾದ ಬಿ ನಾರಾಯಣರವರ ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ಮಂತ್ರಿಯವರನ್ನು ಬಂಡೆಪ್ಪ ಖಾಶಂಪುರು ಹಾಗೂ ರಾಜಶೇಖರ್ ಪಾಟೀಲು ಮತ್ತು ಸಂಸದರು ಭಗವಂತ ಖೂಬಾ ಅವರು, ಇನ್ನುಳಿದ 6 ಕ್ಷೇತ್ರದ MLA ಶಾಸಕರಾದಂಥ ಅವರೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮವನ್ನು ನಾವು 26/8/2018 ಸಮಯ ಮುಂಜಾನೆ 1:15 ಮಧ್ಯಾಹ್ನ ಬೀದರ ಜಿಲ್ಲೆಯ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಬೀದರ ಜಿಲ್ಲೆಯ ಎಲ್ಲ ನನ್ನ ಸಮಾಜದ ಬಾಂಧವರಿಗೆ ನನ್ನ ಕಳಕಳಿ ವಿನಂತಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವು ಸಹಕಾರ ಮಾಡಬೇಕು. ಯಾಕಂದರೆ ನಾವು ಅತ್ಯುನ್ನತ ಹಿಂದುಳಿದ ಈ ನಮ್ಮ ಸಮಾಜಕ್ಕೆ ಒಂದು ಜಾಗೃತಿಯನ್ನು ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ನನ್ನ ಸಮಾಜದ ಬಾಂಧವರು ಅನುಕೂಲ ಮಾಡಿ ಕೊಡ್ತೀರೆಂದು ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬದ ಆಚರಣೆಯನ್ನು ಮಾಡಲಾಗುತ್ತಿದೆ. ಈ ಕುರಿತಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿರುವ MD ಅಯಾಜ್ ಖಾನ್ ಅವರು ಮಾತನಾಡಿ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಶುಭವನ್ನ ಕೋರಿದರು. ಕೇರಳ ಕೊಡಗು ಪ್ರದೇಶದಲ್ಲಿ ಅತಿವೃಷ್ಟಿಯಿಂದಾಗಿ ಮನೆ ಮಠ ಕಳೆದುಕೊಂಡಿರುವ ನಿರಾಶ್ರಿತರ ಒಳಿತಿಗಾಗಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಅದರಂತೆ ಸಂತ್ರಸ್ತರ ನೆರವಿಗಾಗಿ ಆದಷ್ಟು ಪರಿಹಾರ ಧನವನ್ನ ನೀಡಿದ್ದೇವೆ ಎಂದು ಹಾಗೂ ಅಲ್ಲಾ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಒದಗಿಸಲಿ ಎಂದು ಶುಭವನ್ನ ಕೋರಿದರು. ಜಿಲ್ಲೆಯಾದ್ಯಂತ ಬಕ್ರೀದ್ ಹಬ್ಬ ಆಚರಣೆಯ ಸಂಭ್ರಮ ಮನೆ ಮಾಡಿದ್ದು, ಎಲ್ಲ ಮುಸ್ಲಿಂ ಬಾಂಧವರು ಹಬ್ಬದ ಸಂಭ್ರಮಾಚರಿಸುವುದಷ್ಟೇ ಅಲ್ಲದೆ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಕೇರಳ ಹಾಗೂ ಕೊಡಗು ಜನತೆಯ ಸಂತ್ರಸ್ತರಿಗಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿದರು. ಈ ಕುರಿತಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾದ MD ಅಯಾಜ್ ಖಾನ್ ಅವರು ಮಾತನಾಡಿ ಹಬ್ಬದ ಶುಭವನ್ನ ಕೋರಿದರು. ಹಾಗೂ ಜಲಪ್ರಳಯದಿಂದ ನಿರಾಶ್ರಿತರಾದ ಕೇರಳ, ಕೊಡಗು ಸಂತ್ರಸ್ತರ ಕಷ್ಟಕ್ಕೆ ನೆರವಾಗಲು ಸಾಧ್ಯವಾದಷ್ಟು ಸಹಾಯಕ್ಕೆ ಹಸ್ತ ನೀಡಿರಿ ಎಂದು ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಹಲವು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಈ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. और इस ईद उल अदा के मौके पर मैं सारे कर्नाटक और सारे हिंदुस्तान की आवाम के लिए सुख, शांति और भाईचार
रहने के लिए मैं दुआ करता हूँ। और साथ ही साथ जो केरला में और कोडगू में जो इत्तेफाक से पानी का भूचाल आके लोग भाग को ज़िंदगी की रूटीन जो परेशानी हो गई है, उसी के लिए भी हम सब मिल के दुआ करेंगे कि उनको अल्लाह ताला उनको सब्र दे और उनके हर चीज़ की हिफाजत करे, जान और माल की। और हम सब लोग यहाँ से कर्नाटक से भी, ये बीदर शहर से भी हम जो अपनी हैसियत से जो हो रहे हैं यहाँ से चंदा करके हम लोग कोडगू भी और केरला को भी भेजे हैं, जो कुछ रिहैबिलिटेशन सेंटर के दे के लोगों को कुछ मदद हो सके हमारे तरफ से बोल के। और मैं सारे लोगों को भी अपील करता हूँ कि वो भी अपनी अपनी हैसियत से जो भी चंदा दे और या जो भी कपड़ा लत्ता कोई भी दे, खाना पानी, उनको भेज के उनको एक हिम्मत अफजाई करके, एक हिम्मत अफजाई होगी उनके लिए और एक अच्छा काम है, नेकी का काम है, सबको भलाई का काम है ये कहते हुए ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಎಚ್ಕೆಆರ್ಡಿಬಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಎಚ್ಕೆಆರ್ಡಿಬಿ ಅನುದಾನದಲ್ಲಿ ಕೈಗೆತ್ತಿಕೊಂಡಿರುವ ಎಲ್ಲಾ ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸುವಂತೆ ಕಲಬುರಗಿ ವಿಭಾಗೀಯ ಆಯುಕ್ತರು ಹಾಗೂ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಾಗಿರುವ ಸುಬೋಧ್ ಯಾದವ್ ಅವರು ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಸಮಿತಿಯಿಂದ ಕಾಲಕಾಲಕ್ಕೆ ಸಭೆಯನ್ನು ನಡೆಸಿ ಪ್ರಗತಿ ಪರಿಶೀಲನೆಯನ್ನು ನಡೆಸಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ತಮ್ಮ ಹಂತದಲ್ಲಿಯೇ ಇತ್ಯರ್ಥವನ್ನ ಪಡಿಸಿಕೊಂಡು ಪ್ರಗತಿಗಳಿಗೆ ತೊಡಕಾಗದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಹಲವು ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಸಲಹೆಯನ್ನ ನೀಡಿದರು. ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ಸುಬೋಧ್ ಯಾದವ್ ಅವರು ಮಾತನಾಡುತ್ತಾ 2014-15 ಮತ್ತು 2015-16ನೇ ಸಾಲಿನ ಕಾಮಗಾರಿಗಳು 2018ರ ಸೆಪ್ಟೆಂಬರ್ 18ರೊಳಗೆ, 2016-17ನೇ ಸಾಲಿನ ಕಾಮಗಾರಿಗಳು ನವೆಂಬರ್ 18ರೊಳಗಾಗಿ ಹಾಗೂ 2017-18ನೇ ಸಾಲಿನ ಕಾಮಗಾರಿಗಳನ್ನು 2018ರ ಡಿಸೆಂಬರ್ 18ರೊಳಗಾಗಿ ಪೂರ್ಣಗೊಳಿಸಬೇಕು ಎಂದು ಕಟ್ಟುನಿಟ್ಟಾಗಿ ಸೂಚಿಸಿದರು. ಅಧಿಕಾರಿಗಳು ತಾವು ಸಾಧಿಸಿದ ಪ್ರಗತಿ ವಿವರಗಳನ್ನು ಮಂಡಳಿ ಸಾಫ್ಟ್ವೇರ್ನಲ್ಲಿ ಅಳವಡಿಸಬೇಕು. ಹಂತ ಹಂತವಾಗಿ ಎಚ್ಕೆಆರ್ಡಿಬಿ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಸಾರ್ವಜನಿಕರು ಮುಕ್ತವಾಗಿ ಪ್ರಗತಿ ವಿವರಗಳನ್ನು ಪಡೆಯಲು ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್, ಸಿಇಒ ಡಾಕ್ಟರ್ R ಸೆಲ್ವಮಣಿ, SP T ಶ್ರೀಧರ್, ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಘಾಳಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ತ್ಯಾಗ ಬಲಿದಾನ ಪ್ರತೀಕ ಹಬ್ಬವಾಗಿರುವ ಬಕ್ರೀದ್ ಹಬ್ಬ ಆಚರಣೆ. ಕೇರಳ ಕೊಡಗು ಸಂತ್ರಸ್ತರಿಗಾಗಿ ವಿಶೇಷ ಪ್ರಾರ್ಥನೆ. ನಗರದ ಜಿನವಾಡ ರಸ್ತೆಯ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಆವರಣದಲ್ಲಿ ರಕ್ಷಾಬಂಧನ ಹಬ್ಬದ ಆಚರಣೆ. ಕೇರಳ ಮತ್ತು ಕೊಡಗು ಸಂತ್ರಸ್ತರಿಗೆ ಸಂಗ್ರಹಿಸಿರುವ ಆಹಾರ ಧಾನ್ಯ ಮತ್ತು ದಿನಸಿ ವಸ್ತುಗಳನ್ನು ತಲುಪಿಸಲು ಕೇರಳ ಕೊಡಗು ತೆರಳುತ್ತಿರುವ ಭಗತ್ ಸಿಂಗ್ ಬ್ರಿಗೇಡ್ ತಂಡ. ನೌಬಾದ್ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚನೆ. 24x7 ನೀರಿನ ಪೂರೈಕೆಗಾಗಿ ನಿವಾಸಿಗಳ ಪರದಾಟ. ಜಿಲ್ಲಾ ಟೋಕರಿ ಕೋಳಿ ಸಮಾಜ ಸಂಘ ಹಾಗೂ ಟೋಕರಿ ಕೋಳಿ ಸಮಾಜ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಿರುವ MD ಅಯಾಸ್ ಖಾನ್ ಅವರಿಂದ ಬಕ್ರೀದ್ ಹಬ್ಬದ ಶುಭ ಹಾರೈಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.